ವಾಕ್ಯಕ್ಕೋಸ್ಕರ ಒಂದು ಓಕೆ, ಒಂದು ಪ್ರಾರ್ಥನೆ ಮಾಡೋಣ ವಾಕ್ಯಕ್ಕಾಗಿ. ಪರಿಶುದ್ಧನು ಪರಲೋಕದ ತಂದೆಯಾಗಿರುವಂತ ನಮ್ಮ ದೇವರೇ, ಈ ಒಂದು ವೇಳೆ ಕರ್ತನೆ, ಈ ಸಾಯಂಕಾಲದ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ಈ ಜೂಮ್ ಮೀಟಿಂಗ್ ಅಲ್ಲಿ ಬಂದು ಸೇರಿರುವಾಗ ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ದಯೆ ನಮ್ಮ ಎಲ್ಲರ ಸಂಗಡ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತಾ, ವಿಶೇಷವಾಗಿ ಮುಂದಿನ ವಾಕ್ಯ ಭಾಗಕ್ಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಯಾವುದು ಕೂಡ ತಪ್ಪಿ ಹೋಗದೆ ಕರ್ತನೆ ದೇವರೇ, ಎಲ್ಲ ಸತ್ಯ ಗುಡಾರ್ಥಗಳು ನಿನ್ನ ಮಕ್ಕಳ ಹೃದಯಗಳಲ್ಲಿ ನೆಲೆಗೊಂಡು ಅದು ಅಭಿವೃದ್ಧಿ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ವಾಕ್ಯ ಹೇಳುವಂತ ನಿಮ್ಮ ದಾಸರನ್ನು ಕೂಡ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ. ಕೇಳುವಂತ ಪ್ರತಿಯೊಬ್ಬರನ್ನು ಕೂಡ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ನಿನ್ನ ವಾಕ್ಯವನ್ನು ಕೇಳಿ ಸ್ವೀಕರಿಸಿ ಅದನ್ನು ಅನುಸರಿಸಿ ನಡೆಯುವಂತೆ ನಿನ್ನ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತಾ, ಮುಂದಿನ Amen. ಥ್ಯಾಂಕ್ ಯು ಅಮ್ಮ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕೇಳಿಸ್ತಿದ್ಯಾ ನನ್ನ ವಾಯ್ಸು? ಎಸ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡ್ತಾ ಇದ್ವಿ. ಯೇಸು ಕ್ರಿಸ್ತನು ಹೇಗೆ ಎಲ್ಲದಕ್ಕೂ ಎಲ್ಲರಿಗೂ ಪ್ರಭು ಆಗಿದ್ದಾನೆ ಎಂಬುದರ ಕುರಿತು ನಾವು ಧ್ಯಾನ ಮಾಡ್ತಾ ಇದ್ವಿ. ಅದು ಮುಂದುವರಿದ ಭಾಗವಾಗಿ ನಾವು ನೋಡೋಣ. ಯೇಸು ಕ್ರಿಸ್ತನು ನಿಜವಾಗ್ಲೂ ಎಲ್ಲರಿಗೂ ಪ್ರಭು ಆಗಿದ್ದಾನೆ. ತುಂಬಾ ಸ್ಪಷ್ಟವಾಗಿ ಆ ವಿಷಯ ಕಳೆದ ವಾರದಿಂದಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಇದು ಫಿಲಿಪಿ 2:5-11 ನಾವು ಧ್ಯಾನ ಮಾಡ್ತಾ ಇದ್ವಿ. ಯೇಸು ಕ್ರಿಸ್ತನು ಹೇಗೆ ಲೋಕದಲ್ಲಿ ಮಾನವತಾರಿಯಾಗಿ ಬಂದರು ಎಂಬುದಾಗಿ. ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದಿದ್ದು ನಿನ್ನ ಹಾಗೆ ನನ್ನ ಹಾಗೆ ಅಲ್ಲ, ಆತನು ದೇವರಾಗಿದ್ದವರು ಮನುಷ್ಯರಾಗಿ ಬಂದರು ಎಂಬುದಾಗಿ ವಾಕ್ಯ ತುಂಬಾ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ. ಇನ್ನ ಕಳೆದ ವಾರದಲ್ಲಿ ಒಂದು ಎರಡು ಪಾಯಿಂಟ್ಗಳನ್ನ ನೋಡಿದ್ವಿ. ಮೊದಲನೇದಾಗಿ ಯೇಸು ಕ್ರಿಸ್ತನು ಸಾಧಿಸಿದ ಕಾರ್ಯಗಳು ಯಾವುವು ಎಂಬುದಾಗಿ. ಏನು ಸಾಧನೆ ಮಾಡಿದ್ರು ಯೇಸು ಕ್ರಿಸ್ತನು ಸತ್ತು ಮರಣವನ್ನ ಜಯಿಸಿದ ಮೇಲೆ ಆತನು ಸಾಧಿಸಿದ್ದು ಅಂತ ಹೇಳಿದ್ರೆ, ಒಂದು ತೀರ್ಪು ಮಾಡೋದು. ತೀರ್ಪು ಮಾಡುವ ಅಧಿಕಾರ ತಂದೆದಲ್ಲ, ಅದು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ ಅನ್ನೋದನ್ನ ನೋಡ್ತೀವಿ. ಎರಡನೇದು ಮತ್ತಾಯ 9:6 ಪಾಪವನ್ನು ಕ್ಷಮಿಸುವಂತ ಅಧಿಕಾರ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ ಅಂತ. ಯಾಕಂದ್ರೆ ಪಾಪಕ್ಕೋಸ್ಕರ ಸತ್ತಿದ್ದು ಆತನು, ಬದುಕಿದ್ದ ಆತನು, ಪಾಪದ ಶಿಕ್ಷೆಯನ್ನ ಹೊತ್ತುಕೊಂಡಿದ್ದ ಆತನು. ಹಾಗಾಗಿ ಯೇಸುವಲ್ಲಿ ನಂಬಿಕೆ ಇಡೋರ್ನ ದೇವ್ರಿಗೆ ಕ್ಷಮಿಸ್ತಾರೆ ಅನ್ನೋದನ್ನ ನಾವು ನೋಡ್ತಿದ್ವಿ. ಮತ್ತೆ ಯೋಹಾನ 6:47 ನೋಡಿದ ಹಾಗೆ ನಿತ್ಯ ಜೀವ ಕೊಡುವಂತಹ ಒಂದು ಅಧಿಕಾರವನ್ನ ಯೇಸು ಕ್ರಿಸ್ತನು ಹೊಂದಿದ್ದಾರೆ ಎಂಬುದಾಗಿ. ಎರಡನೇ ವಿಷಯವನ್ನ ನಾವು ಧ್ಯಾನ ಮಾಡ್ತಾ ಇದ್ವಿ. ಅಂತಹ ಮಹಾನ್ ಕಾರ್ಯಗಳನ್ನು ಮಾಡಲು ಯೇಸು ಯಾರು ಅಂತ ಹೇಳ್ಬಿಟ್ಟು, ಅಂದ್ರೆ ನ್ಯಾಯ ತೀರ್ಪು ಮಾಡಲು ಮತ್ತು ನಿತ್ಯ ಜೀವ ಕೊಡಲು, ಪಾಪಗಳನ್ನ ಕ್ಷಮಿಸಲು ಯೇಸು ಯಾರು ಅನ್ನೋದನ್ನ ಅರ್ಥ ಮಾಡ್ಬೇಕು. ಇದು ಯಾರು ಮನುಷ್ಯರು ಮಾಡುವಂತ ಕಾರ್ಯಗಳಲ್ವಲ್ಲ. ಹಾಗಾಗಿ ಕ್ರಿಸ್ತನ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳಿ ಒಂದು ಯೋಹಾನ 5:17-18 ನಾವು ನೋಡುವಾಗ ಇಲ್ಲಿ ತುಂಬಾ ಸ್ಪಷ್ಟವಾಗಿ ನೋಡುವಂಥದ್ದು. ನೀನು ನಾನು ಅರ್ಥ ಮಾಡ್ಕೋಬೇಕಾದ್ರೆ ಈ ಸದ್ದುಕಾಯರು ಫರಿಸೇಯರು ಏನಿದ್ರು ಯೇಸು ಸ್ವಾಮಿ ಜೊತೆ ಯಾವಾಗ್ಲೂ ಕೆಲವರು ನಂಬೋದಕ್ಕಿದ್ರೆ, ಇನ್ನು ಕೆಲವರು ಸೂಚಕ ಕಾರ್ಯಗಳನ್ನ ಅದ್ಭುತಗಳನ್ನ ನೋಡೋದಕ್ಕೆ ಇರ್ತಿದ್ರು, ಇನ್ನು ಕೆಲವರು ಯೇಸು ಕ್ರಿಸ್ತನ ಟೀಕಿಸೋದಕ್ಕಾಗಿ ದೂಷಿಸೋದಕ್ಕಾಗಿ ಇರ್ತಿದ್ರು ಎಂಬುದಾಗಿ ನೋಡ್ತೇವೆ. ಅವ್ರು ಹೇಳ್ತಾ ಇರೋದು ಯೇಸು ಕ್ರಿಸ್ತನು ತನ್ನನ್ನು ತಾನು ದೇವ್ರಿಗೆ ಸರಿಸಮಾನ ಮಾಡ್ಕೊಂಡ ಅಂತ ಹೇಳಿ ಆತನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡೋದಂತ. ಯೇಸು ಯಾರು ಅಂದ್ರೆ ಆತನು ದೇವರು ಅಂತ ಹೇಳಿ ಅಲ್ಲಿರುವ ಜನರಿಗೂ ಅರ್ಥ ಆಯ್ತು ಯೇಸುವಿನ ಮಾತಿನಲ್ಲಿ ಅನ್ನೋದನ್ನ ನೋಡ್ತಿದ್ದೇವೆ. ಎರಡನೇದಾಗಿ ಯೇಸು ಯಾರು ಅನ್ನೋದನ್ನ ನಾವು ನೋಡೋದಾದ್ರೆ ತೀತ 2:13 ನಾವು ನೋಡಿದ್ವಿ. ಆತನು ಯಾರಾಗಿದ್ದಾರೆ? ಖಂಡಿತವಾಗ್ಲೂ ಕೂಡ ಮಹಾ ದೇವರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಪೌಲನು ತಿಳಿಸ್ತಾ ಇರುವಂತ ಒಂದು ರಹಸ್ಯ, ಯೇಸು ಕ್ರಿಸ್ತನ ಮಹಾ ದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಂತ ಹೇಳಿ ಆತನು ದೇವರು ಮತ್ತು ರಕ್ಷಕನೆಂಬುದಾಗಿ ತಿಳಿಸ್ತಿರುವಂತದ್ದು.
ಮೂರನೇದಾಗಿ ನಾವು ನೋಡಿದ್ದು ಯೋಹಾನ 2:24 ಆದ್ರೆ ಯೇಸು ಎಲ್ಲವನ್ನು ಬಲ್ಲವನಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಆತನು ಸರ್ವಜ್ಞಾನಿಯಾಗಿದ್ದಾರೆ. ಯೇಸು ಯಾರು? ಆತನು ಸರ್ವಜ್ಞಾನಿ. ಒಂದು ಗೊತ್ತಿದ್ರೆ ಒಂದು ಗೊತ್ತಿಲ್ವಾ ಅಂತ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾರೆ. ನಾನು ಕಳೆದ ವಾರ ಹೇಳ್ತಾ ಇದ್ದೆ, ಆ ಗಳಿಗೆ ಅಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಯೇಸು ಸ್ವಾಮಿ ಮಾತನಾಡುವಾಗ ಆ ಗಳಿಗೆ, ಆ ಸಮಯ ತಂದೆಗೆ ಹೊರತು ಇನ್ಯಾರಿಗೂ ಗೊತ್ತಿಲ್ಲ, ಮಗನಿಗೂ ಗೊತ್ತಿಲ್ಲ, ದೇವದೂತರಿಗೂ ಗೊತ್ತಿಲ್ಲ ಅಂತ ಹೇಳುವ ಮಾತನ್ನ ಹಿಡ್ಕೊಂಡು ಹಿಂದೂಗಳಾಗ್ಲಿ ಮುಸ್ಲಿಮ್ಸ್ ಆಗ್ಲಿ ಕೇಳುವಂತ ಪ್ರಶ್ನೆ ಏನಂತ ಹೇಳಿದ್ರೆ, ದೇವರಂದ್ರೆ ಸರ್ವಶಕ್ತನಲ್ವಾ, ಸರ್ವಜ್ಞಾನಿ ಅಲ್ವಾ, ಸರ್ವವ್ಯಾಪಿ ಅಲ್ವಾ? ಹಾಗಾದ್ರೆ ಯೇಸು ದೇವರಾಗಿದ್ರೆ ಆತನು ಸರ್ವಜ್ಞಾನಿ ಆಗಿರ್ಬೇಕು. ಸರ್ವಜ್ಞಾನಿ ಅಂದ್ರೆ ಎಲ್ಲವನ್ನ ತಿಳಿದಿರ್ಬೇಕಲ್ವಾ? ಹಾಗಾದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಬಗ್ಗೆ ಆತನಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆತನು ದೇವರು ಹೇಗಾಗ್ತಾನೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತಾರೆ. ಆದ್ರೆ ಆತನು ಒಂದು ದೇವರಾಗಿದ್ರು ಕೂಡ ಮನುಷ್ಯನ ರೂಪದಲ್ಲಿ ಬಂದಿದ್ರು ಅನ್ನೋದನ್ನ ಅನೇಕರು ಮರ್ತು ಹೋಗ್ತಾರೆ. ಆತನು ಲಿಮಿಟ್ ಮಾಡ್ಕೊಂಡು ಬಂದರು ಈ ಲೋಕದಲ್ಲಿ. ಲಿಮಿಟ್ ಮಾಡ್ಕೊಂಡು ಅಂತ ಹೇಳಿದ್ರೆ ಆತನ ಮಹಿಮೆಯನ್ನ, ಆತನ ಅಧಿಕಾರವನ್ನ, ಆತನ ಪ್ರತಿಯೊಂದು ಕೂಡ ಏನ್ ಮಾಡ್ಕೊಂಡು ದೇವರ ಒಂದು ದೈವಿಕತ್ವವನ್ನೇ ತೋರಿಸ್ಕೊಳ್ಳೋ ರೀತಿಯಲ್ಲಿ ಅಲ್ಲ ಯೇಸು ಈ ಲೋಕದಲ್ಲಿ ಬದುಕಿದ್ದು. ಆತನು 100ಕ್ಕೆ 100 ಮನುಷ್ಯನಾಗಿ ಕೂಡ ಬದುಕದ ಎಂಬುದನ್ನು ನಾವು ಮರಿಬಾರ್ದು. ಮನುಷ್ಯನಾಗಿ ಆತನು ಆಡಿರುವಂತ ಮಾತುಗಳವು ಅಂತ ಹೇಳಿ ನೋಡ್ತೇವೆ. ಮತ್ತೆ 4ನೇದಾಗಿ ನಾವು ನೋಡುವಾಗ ಇಲ್ಲಿ ನೋಡ್ತೇವೆ ಮತ್ತಾಯ 8:26-27 ಆತನ ಅವರಿಗೆ ಅಲ್ಪ ವಿಶ್ವಾಸಗಳಿಗೆ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸ್ತಾರಂತ. ಯಾವ ಮನುಷ್ಯನಿಗೆ ಗಾಳಿಯನ್ನ ಎದುರಿಸ್ಲಿಕ್ಕಾಗತ್ತೆ, ಅಥವಾ ಯಾವ ವ್ಯಕ್ತಿಗೆ ಸಮುದ್ರವನ್ನು ಗದರಿಸೋದಕ್ಕಾಗತ್ತೆ? ಬೈಬಲ್ ಅಲ್ಲಿ ಇದ್ದಾರೆ ತುಂಬಾ ಜನ ಅದ್ಭುತಗಳ ಮಾಡಿದವರು. ಸಮುದ್ರವನ್ನ 2 ಮಾಡಿದ್ರು ಮೋಶೆ ಅಂತ ವ್ಯಕ್ತಿ. ಅದು ಮೋಶೆ ಶಕ್ತಿಯಿಂದ ಅಲ್ವಲ್ಲ. ದೇವರು ಹೇಳಿದ್ರು ಮೋಶೆಗೆ, ನೀನು ಈ ಸಮುದ್ರ ಕಡೆಗೆ ನಿನ್ನ ಕೈಲಿರುವಂತಹ ಆ ದಂಡವನ್ನ, ಆ ಕೋಲನ್ನ ತೋರಿಸು, ಆಗ ಈ ಸಮುದ್ರ ದಾರಿ ಮಾಡ್ಕೊಡುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು. ದೇವ್ರು ಹೇಳಿದ್ಮೇಲೆ ಅವನು ಹೋಗಿ ಅಲ್ಲಿ ಮಾಡಿದ್ದು. ಇಲ್ಲಿ ದೇವ್ರು ಹೇಳ್ತಿಲ್ವಲ್ಲ, ದೇವರೇ ಯೇಸು ಸ್ವಾಮಿಗೆ ಹೇಳ್ತಿದಾರ ನೀನು ಎದ್ದು ಗದರಿಸು ನಾನು ನಿಲ್ಲಿಸ್ತೀನಿ ಅಂತ? ಇಲ್ವಲ್ಲ, ಆತನೇ ಮಾಡ್ತಿರುವಂತ ಕಾರ್ಯ ಇದು. ಯಾಕಂದ್ರೆ ಆ ಸಮುದ್ರವನ್ನ ಸೃಷ್ಟಿಸಿದ್ದೆ ದೇವ್ರು. ಆಗ ಎಲ್ಲ ಶಾಂತವಾಯಿತು ಅಂತ. ಸಮುದ್ರ ದೇವ್ರ ಮಾತು ಕೇಳೋದೇನು? ಆತನು ದೇವರಲ್ಲದೆ ಇದ್ರೆ ಆತನ ಮಾತನ್ನ ಹೇಗೆ ಕೇಳ್ತಾ ಇತ್ತು? ನಾನು ನೀನು ಹೋಗಿ ಸಮುದ್ರನ ಗದರಿಸಿದ್ರೆ ಅದು ಸುಮ್ಮನೆ ಇರುತ್ತಾ? ಪ್ರಪಂಚದಲ್ಲಿ ಬೇರೆ ಯಾವುದೇ ವ್ಯಕ್ತಿ ಸವಾಲಾಗಿ ಸ್ವೀಕರಿಸಿ ಹೋಗಿ ಹೇಳಿ ಸಮುದ್ರ ಮಾತು ಕೇಳುತ್ತಾ? ಇಲ್ಲ. ಸಮುದ್ರಕ್ಕೂ ಸೃಷ್ಟಿಗೂ ಚೆನ್ನಾಗಿ ಗೊತ್ತು ದೇವ್ರು ಯಾರು ಅಂತ. ಮನುಷ್ಯರಿಗಿಂತ ಹೆಚ್ಚಾಗಿ ಸೃಷ್ಟಿಗೆ ಚೆನ್ನಾಗೇ ಗೊತ್ತು. ಹಾಗೆ 27ನೇ ವಚನದಲ್ಲಿ ನೋಡ್ತೀವಿ, ಆಗ ಜನರು ಬೆರಗಾಗಿ ಆಶ್ಚರ್ಯಪಟ್ಟು ಏನ್ ಮಾಡ್ತಿದ್ದಾರೆ, ಈತನು ಎಂಥವನಾಗಿರ್ಬೇಕು, ಗಾಳಿಯು ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತದಲ್ಲ ಅಂತ ಹೇಳ್ಬಿಟ್ಟು. ಗಾಳಿ ಸಮುದ್ರ ಮಾತು ಕೇಳೋದು ಸಾಮಾನ್ಯವಾದ ವಿಷಯ ಅಲ್ಲ. ಆತನು ದೇವರು ಅಲ್ಲದೆ ಇದ್ದಿದ್ರೆ ಆತನ ಮಾತು ಅದು ಕೇಳ್ತಿರ್ಲಿಲ್ಲ ಅಂತ. ಯೇಸು ಯಾರು ಅನ್ನೋದು ಕೇಳ್ತಾ ಇರೋದು. ಮತ್ತೆ 5ನೇ ವಚನ ನಾವು ನೋಡುವಾಗ ಯೋಹಾನ 11:43-45 ನಾವು ನೋಡುವಾಗ, ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು ಅಂತ. ಸತ್ತಿದ್ದವನು ತುಂಬಾ ಸ್ಪಷ್ಟವಾಗಿ ಹೇಳೋದು, ಸತ್ತಿದ್ದವನು ಹೊರಗೆ ಬಂದನು. ಅವನ ಇನ್ನೊಂದು ಆಶ್ಚರ್ಯ ನೋಡಿ, ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು ಅಂತ ಹೇಳಿ. ಕೈ ಕಾಲು ಬಟ್ಟೆಯಿಂದ ಕಟ್ಟಲ್ಪಟ್ಟ ಮೇಲೆ ಹೇಗೆ ಅವನು ಹೊರಗಡೆ ಬರಕ್ಕಾಗುತ್ತೆ? ಕರೆದಿದ್ ಯಾರು? ಸರ್ವಶಕ್ತನಾದ ಯೇಸು ಕ್ರಿಸ್ತನು, ದೇವರು. ಕೈ ಕಾಲೆಲ್ಲ ಕಟ್ಟಲ್ಪಟ್ಟು ಸುತ್ತಿದ್ದಾರೆ. ಒಂದು ಶವವನ್ನು ಯಾವ ರೀತಿ ಸುತ್ತಾರೆ ನಿಮಗೆ ಗೊತ್ತಲ್ವಾ? ಕಾಲಿಂದ ಹಿಡಿದು ತಲೆ ತನಕ ಪೂರ್ತಿ ಸುತ್ತಿದ್ದಾರೆ. ಆದ್ರೂ ಕರೆದ ತಕ್ಷಣ ಸತ್ತಿದ್ದವನು ಆ ದೇಹ ಅದು ಹೇಗೆ ಹೊರಗಡೆ ಬಂತೋ ಗೊತ್ತಿಲ್ಲ, ಬಂದು ಹೊರಗಡೆ ನಿಂತಿದ್ದ ಎಂಬುದಾಗಿ ನೋಡ್ತೀವಲ್ಲ. ಅವನ ಮುಖವು ಕೈಪಾವಡದಿಂದ ಸುತ್ತಿತ್ತು ಅಂತ. ಮುಖವೂ ಸುತ್ತಿತ್ತು, ಕೈಕಾಲು ಸುತ್ತಿತ್ತು. ಯೇಸು ಅವ್ರಿಗೆ ಏನ್ ಹೇಳ್ತಿದ್ದಾನೆ? ಅವನನ್ನು ಬಿಚ್ಚಿರಿ ಹೋಗಲಿ ಅಂತ ಹೇಳ್ತಾರೆ. ಮರಿಯಾಳ ಬಳಿಗೆ ಬಂದ ಯೋಧರು ಆತನನ್ನು ಮಾಡಿದ ಕಾರ್ಯಗಳನ್ನು ನೋಡಿದಾಗ ಅವರಲ್ಲಿ ಅನೇಕರು ಆತನನ್ನು ನಂಬಿದರು. ತುಂಬಾ ಜನ ಈ ಅದ್ಭುತ ಸ್ವಸ್ಥಗಳನ್ನ ನೋಡಿ ನಂಬ್ದವ್ರು ಇದ್ದಾರೆ ಯೇಸುವನ್ನ. ಆದ್ರೆ ಆತನನ್ನ ಬಿಟ್ಟು ಹೋಗ್ಬಿಟ್ರು ತುಂಬಾ ಜನ. ಬರೀ 120 ಜನ ಇದ್ರು ಅಂದ್ರೆ ಸಾವಿರಾರು ಜನ ಯೇಸು ಸ್ವಾಮಿ ಮಾಡಿದಂತ ಅದ್ಭುತಗಳನ್ನು ನೋಡಿದವ್ರು ಎಲ್ಲಿ ಇವತ್ತು ಸಭೆಯಲ್ಲಿ ಅದ್ಭುತ ನೋಡಿ ಸ್ವಸ್ಥತೆ ನೋಡಿ ಬರ್ತಾರಂದ್ರೆ ಅವರು ಬಲವಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಯೇಸುವನ್ನ ದೇವರಾಗಿ, ರಕ್ಷಕನಾಗಿ, ನಮ್ಮ ಸೃಷ್ಟಿಕರ್ತನಾಗಿ
ನಾವು ತಿಳ್ಕೊಂಡ್ರೆ ಮಾತ್ರನೇ ಕ್ರಿಸ್ತನಿಗೋಸ್ಕರ ಬಲವಾಗಿ ನಿಲ್ಲೋದಕ್ಕಾಗುತ್ತೆ. ಹ ಮೂರನೇ ಮುಖ್ಯ ಒಂದು ಅಂಶವನ್ನ ನಾವು ನೋಡುವಾಗ ಆತನು ರಕ್ಷಕನೆಂಬುದಕ್ಕೆ ಆಧಾರಗಳನ್ನ ನೋಡ್ತೇವೆ. ಯೇಸುವೇ ರಕ್ಷಕನು ಅನ್ನೋದಕ್ಕೆ ಆಧಾರಗಳು ಬೈಬಲ್ ಮೂಲಕ ನಾವು ನೋಡೋದಾದ್ರೆ, ಮೊದಲನೇ ವಚನ ಯೋಹಾನ 2:19-21 ನಾವು ನೋಡುವಾಗ, ಯೇಸು ಈ ದೇವಾಲಯವನ್ನು ಕೆಡವಿರಿ. ಯಾವ ದೇವಾಲಯ ಅದು? ಯೇಸು ಕ್ರಿಸ್ತನು ತನ್ನ ದೇಹದ ಬಗ್ಗೆ ಮಾತನಾಡ್ತಿರುವಂತದ್ದು. ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯಹೂದರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆಯೋ ಅಂದನು. ಆದರೆ ಆತನು ತನ್ನ ದೇಹವೆಂಬ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದ್ದನು ಎಂಬುದ. ಈ ದೇವಾಲಯವನ್ನು ಕೆಡವಿರಿ ಅಂದ್ರೆ ಈ ಒಂದು ನನ್ನ ದೇಹವನ್ನ ನೀವು ಕೊಲ್ಲಿರಿ, ಇದನ್ನ ನೀವು ಸಾಯಿಸಿ, ಆದ್ರೂ 3 ದಿನದಲ್ಲಿ ನಾನು ಇದನ್ನ ಎಬ್ಬಿಸ್ತೇನೆ ಅಂತ ಹೇಳ್ಬಿಟ್ಟು ದೇವರು ಹೇಳ್ತಿರೋದು. ಯಾಕಂದ್ರೆ ಜೀವ ಕೊಡೋದಕ್ಕೂ ತೆಗೆದುಕೊಳ್ಳೋದಕ್ಕೂ ಆತನಿಗೆ ಅಧಿಕಾರ ಇದೆ. ಹ ಏನಂತ ಇದೆ? ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂತ ಇರೋದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಪಾಯಿಂಟ್ ಔಟ್ ಮಾಡ್ತಿರುವಂತದ ವಿಷಯವನ್ನು. ಈಗ ಕೆಲವು ಕಡೆ ಬೈಬಲ್ ಅಲ್ಲಿ ಯೇಸುವನ್ನ ದೇವ್ರು ಎಬ್ಬಿಸ್ತರು ಅಂತ ಇದೆ. ತಂದೆಯಾದ ದೇವರು ಯೇಸುವನ್ನ ಮರಣದಿಂದ ಎಬ್ಬಿಸ್ತರು ಅಂತ ಇದೆ, ಹೌದು. ಆದ್ರೆ ಅನೇಕ ಕಡೆ ಯೇಸುವೆ ನಾನು ಎಬ್ಬಿಸ್ತೇನೆ, ನಾನು ಎದ್ದು ಬಂದೆ ಅಂತ ಹೇಳ್ಬಿಟ್ಟು ಹೇಳಿರೋ ವಿಷಯಗಳು ಕೂಡ ಇದೆ. ಯಾಕಂದ್ರೆ ಆ ವಿಷಯಗಳು ನಾವು ನಮ್ಮನ್ನ ಗೊಂದಲ ಪಡ್ಸಕ್ಕಲ್ಲ ಬರೆಯಲ್ಪಟ್ಟಿರೋದು. ಮೂವರು ಒಂದೇ ಅನ್ನೋ ವಿಷಯವನ್ನ ಮತ್ತೆ ಮತ್ತೆ ತಿಳಿಸೋದಕ್ಕೆ ಸತ್ಯವೇದ ಪ್ರಯತ್ನ ಮಾಡ್ತಿರೋದು. ತಂದೆ, ಮಗ, ಪರಿಶುದ್ಧಾತ್ಮ ದೇವರು ಮೂವರು ಒಂದೇ ಅಂತ. ನಾನು ಎಬ್ಬಿಸ್ದೆ ಅಂತ ತಂದೆ ಅಂದ್ರೆ ಏನು, ನಾನೇ ಎಬ್ಬಿಸ್ತೀನಿ ಅಂತ ಯೇಸು ಸ್ವಾಮಿ ಹೇಳಿದ್ರೆ ಏನು? ಅವ್ರ ಮೂವರು ಒಂದಾಗಿ ಕಾರ್ಯ ಮಾಡ್ತಿರುವಾಗ ನಾವು ಗೊಂದಲ ಪಡಬಾರ್ದು. ಮೂವರು ಏಕ ರೀತಿಯಾಗಿರುವಂತವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇಲ್ಲಿ ಯೇಸು ಕ್ರಿಸ್ತನು ಅದನ್ನ ಎಬ್ಬಿಸ್ತೇನೆ ಅಂತ ಹೇಳಿದ್ರು, ಎಬ್ಬಿಸಿದ್ರು. ಲೂಕ 24:6 ನಾವು ನೋಡುವಾಗ, ಆತನು ಇನ್ನೂ ಗಲಿಲಾಯದಲ್ಲಿದ್ದಾಗ ಮನುಷ್ಯ ಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಸಿಲುಬೆಗೆ ಹಾಕಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದನು. ಯಾವಾಗ? ಸತ್ತು ಎದ್ದು ಬಂದ ಮೇಲೆ. ಲೂಕ 24 ನಮ್ಮೆಲ್ಲರಿಗೂ ಗೊತ್ತು. ಇಬ್ಬರು ಶಿಷ್ಯರು ಮಾತಾಡ್ತಾ ಹೋಗ್ತಿರ್ತಾರೆ. ಹಿಮ್ಮಾವು ಅನ್ನುವಂತ ಒಂದು ಪಟ್ಟಣಕ್ಕೆ ನಡ್ಕೊಂಡು ಹೋಗ್ತಿರುವಾಗ ಯೇಸು ಸ್ವಾಮಿ ಅವ್ರ ಮಧ್ಯದಲ್ಲಿ ಹಠಾತ್ತಾಗಿ ಪ್ರತ್ಯಕ್ಷವಾಗಿ ಅವ್ರ ಹತ್ರ ಮಾತನಾಡ್ತಾ ಹೋಗ್ತಿರ್ತಾರೆ. ಅವ್ರು ಯಾರು ಅಂತಾನು ಕೂಡ ಆ ಶಿಷ್ಯರಿಗೆ ಗೊತ್ತಿರಲ್ಲ. ಅವ್ರು ಯೆರೂಸಲೇಮ್ ಅಲ್ಲಿ ಯೇಸು ಸ್ವಾಮಿ ಪಟ್ಟ ಎಲ್ಲಾ ಕಷ್ಟಗಳನ್ನ, ಅವಮಾನಗಳನ್ನ, ಮರಣವನ್ನ ನೋಡ್ದವನು. ಯೇಸು ಕ್ರಿಸ್ತನ ಬಗ್ಗೆನೇ ಚರ್ಚೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರ ಮಧ್ಯದಲ್ಲಿ ಯೇಸು ಪ್ರತ್ಯಕ್ಷವಾಗಿ ಅವ್ರ ಗುರುತು ಕೂಡ ಹಿಡಿಯಲ್ಲ, ಅದು ಮಹಿಮೆ ಶರೀರದಲ್ಲಿ ಅವ್ರು ಹೋಗ್ತಿರ್ತಾರೆ. ಯೇಸು ಸ್ವಾಮಿ ಕೂಡ ಅನೇಕ ವಿಷಯಗಳನ್ನ ಅವ್ರ ಸಂಗಡ ಮಾತನಾಡ್ತಾರೆ. ತೀರಾ ಅವ್ರ ಊರ್ ಬಂದಾಗ ಅವ್ರ ಮನೆಗೆ ಹೋಗಿ ರೊಟ್ಟಿ ಮುರಿಯೋ ಸಮಯದಲ್ಲಿ ಅವರು ಕಂಡಿಡಿತಾರೆ ಯೇಸುವನ್ನ. ಹಾಗೆ ಯೇಸು ಕಾಣದೆ ಅವ್ರ ಮಧ್ಯದಿಂದ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಆ ಶಿಷ್ಯರ ಸಂಗಡ ಯೇಸು ಸ್ವಾಮಿ ಹೇಳ್ತಿರುವಂತ ಮಾತಿದು, ಮನುಷ್ಯ ಕುಮಾರರು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಸಿಲುಬೆಗೆ ಹಾಕಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಆದ್ರೆ ನೀವು ಮರಿಬಾರ್ದು, ಯೇಸು ಸಾಯ್ತೀನಿ ಮತ್ತೆ ಎದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಆತನ ಹೇಳಿರೋದನ್ನ ಮರಿಬೇಡಿ. ಆತನ ಎದ್ದು ಬರ್ತಾನೆ ಅನ್ನೋದನ್ನ ತಿಳಿಯಪಡಿಸ್ತಿದ್ದಾರೆ. ಯಾರು ರಕ್ಷಕನಾಗ್ಲಿಕ್ಕೆ ಸಾಧ್ಯ? ಈಗ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳಕ್ ಆಗದೆ ಇರೋರು, ತನ್ನ ಮರಣವನ್ನ ಜಯಿಸ್ಲಿಕ್ಕೆ ಆಗದೆ ಇರೋರು ನಮ್ಮ ಮರಣವನ್ನ ಹೇಗೆ ಜಯಿಸುವಂತೆ ನಮ್ಮನ್ನ ಬಲಪಡಿಸ್ತಾನೆ? ಯೇಸುವೆ ಸತ್ತು ಎದ್ದು ಬಂದಿಲ್ಲ ಅಂದ್ರೆ ನಾವು ಸತ್ತ ಮೇಲೆ ನಮ್ಮನ್ನ ಹೇಗೆ ಯೇಸು ಎಬ್ಸೋದಕ್ಕೆ ಸಾಧ್ಯ? ಸೊ ಯೇಸುವೆ ನಮ್ಮ ರಕ್ಷಕನು. ಯೇಸುವೆ ಆತನು ಸತ್ತು ಆತನ ಎದ್ದು ಬಂದಿರೋದ್ರಿಂದ ನಾವು ಸತ್ತರೂ ಕೂಡ ನಮ್ಮನ್ನ ಎಬ್ಸಲಿಕ್ಕೆ ಆತನಿಗೆ ಶಕ್ತಿ ಇದೆ ಅನ್ನೋದು ಈ ವಾಕ್ಯಗಳು ನಮ್ಗೆ ತೋರಿಸುತ್ತೆ. 4ನೇದಾಗಿ ನಾವು ನೋಡುವಾಗ, ಈಗ ಮಾತ್ರವಲ್ಲ ಭವಿಷ್ಯದ ಕಾರ್ಯಗಳ ಮೂಲಕವೂ ಯೇಸು ತಾನು ರಕ್ಷಕನೆಂದು ಸಾಕ್ಷಿ ಹೇಳುವನು. ಎಲ್ಲಾ ಜನರು ನೋಡುವಂತೆ ಯಾವ ರೀತಿಯ ಸಾಕ್ಷಿಗಳನ್ನು ಬಳಸಬೇಕು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಾ ಜನರು ನೋಡುವಂತೆ ಯೇಸುವೆ ರಕ್ಷಕನು ಅನ್ನೋದನ್ನ ಭವಿಷ್ಯದಲ್ಲೂ ಕೂಡ ನಾವು ನೋಡ್ತೇವೆ. ಏನು ಸಂಭವಿಸುತ್ತೆ ಭವಿಷ್ಯ? ಈ ಯೇಸು ಕ್ರಿಸ್ತನು ಹುಟ್ಟಿದ್ರು, ಲೋಕದಲ್ಲಿ 33.5 ವರ್ಷ ಬದುಕರು, ಸತ್ತರು, ಪರಲೋಕಕ್ಕೆ ಹೋದ್ರು, ಇಷ್ಟೇನಾ ಅಂದ್ರೆ ಅಲ್ಲ. ನಿಜವಾದ ದೇವರಾಗಿರುವಂತಹ, ನಿಜವಾದ ರಕ್ಷಕನಾಗಿರುವಂತಹ ಯೇಸು ಹೇಳಿದ ಹಾಗೆ ಮತ್ತೆ ಬರೋದು ತುಂಬಾ ಖಚಿತ, ಅದು ಸತ್ಯ. ಮತ್ತಾಯ 24:30 ಹೇಳುತ್ತೆ, ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು,
ಆಗ ಭೂಲೋಕದಲ್ಲಿರುವ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು ಅಂತ. ಯೇಸು ಬರೋದನ್ನ ಪ್ರತಿಯೊಬ್ಬರು ನೋಡ್ತಾರೆ, ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ನೋಡ್ತಾರೆ. ಅವ್ರೇನ್ ಅನ್ಕೊಳ್ತಿದಾರಲ್ಲ, ಆ ದೇವರು ನಿಜವಾದ ದೇವರು, ಈ ದೇವ್ರು ನಿಜವಾದ ದೇವರು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಈ ಲೋಕದಲ್ಲಿ ತಪ್ಪಾದದನ್ನ ಹಿಡ್ಕೊಂಡಿದಾರಲ್ಲ. ಮತ್ತೆ ಬರ್ತೀನಿ ಅಂತ ಯಾವ ದೇವ್ರು ಹೇಳೋಗಿದ್ದಾರೆ? ಯೇಸು ಅಲ್ಲದೆ ಮತ್ತೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಯಾವ ದೇವರು ಹೇಳಿಲ್ಲ, ಯಾವ ಸ್ವಾಮೀಜಿ ಹೇಳಿಲ್ಲ, ಯಾವ ವ್ಯಕ್ತಿ ಕೂಡ ಹೇಳಿಲ್ಲ. ಯೇಸು ಸ್ವಾಮಿ ಆದಿಕಾಂಡದಿಂದಲೂ ಹೇಳಿರುವಂತ ಎಲ್ಲಾ ಮಾತುಗಳನ್ನ ನೆರವೇರಿಸ್ತಾ ಬರ್ತಿದ್ದಾರೆ. ಇನ್ನು ಮೇಲೆ ಕೂಡ ಆತನ ಮಾತುಗಳು ನೆರವೇರುತ್ತೆ. ಬೈಬಲ್ ಅಲ್ಲಿ ಇರುವಂತ ಮಾತುಗಳು ಮಾತ್ರ 100% ನೆರವೇರುತ್ತೆ. ಎಲ್ಲಾ ಕುಲದವರು ಎದೆ ಬಡ್ಕೊಳ್ಳೋ ದಿನ ಬರುತ್ತೆ. ಕ್ರೈಸ್ತರಂದ್ರೆ ಇವತ್ತು ಏನು ಕೀಳಾಗಿ ನೋಡ್ತಿದ್ದಾರೆ, ಕ್ರೈಸ್ತರಂದ್ರೆ ಏನು ಇವತ್ತು ಮತಾಂತರ ಅದು ಇದು ಅಂತ ಯೇಸುವನ್ನ ಕೇವಲವಾಗಿ ಮಾತನಾಡ್ತಾ ಇದ್ದಾರೆ. ಅದೇ ಯೇಸು ಕ್ರಿಸ್ತನು ಮೇಘಗಳಲ್ಲಿ ಬರೋದನ್ನ ನೋಡುವಂತ ದಿನ ದೂರ ಇಲ್ಲ. ಇನ್ನ 2ನೇ ವಚನ ನೋಡುವಾಗ ಅಪೊಸ್ತಲಕೃತ್ಯಗಳು 1:11 ಕೂಡ ದೇವದೂತರು ಅಲ್ಲಿ 500ಕ್ಕೂ ಹೆಚ್ಚು ಜನರು ಗಲಿಲೆಯ ಪ್ರಾಂತ್ಯದಲ್ಲಿ ಕೂಡಿ ಬಂದಿರ್ತಾರೆ, ಎಣ್ಣೆ ಮರಗಳ ಗುಡ್ಡದಲ್ಲಿ. ಅಲ್ಲಿ ದೇವದೂತರು ಹೇಳ್ತಿರುವಂತದ್ದು, ಗಲಿಲೆದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ದೇವರನಾಮಕ್ಕೆ ಸ್ತೋತ್ರವ. ಯೇಸು ಹೇಗೆ ಮಹಿಮೆಯ ಶರೀರದಲ್ಲಿ ಪರಲೋಕಕ್ಕೆ ಹೋಗಿದ್ದಾರೋ ಹಾಗೇನೆ ಆತನು ತಿರುಗಿ ಬರುವನೆಂಬುದಾಗಿ ದೇವದೂತರು ಹೇಳ್ತಿರುವಂತದ್ದು. ಮೊದಲನೇದಾಗಿ ಯೇಸು ಸ್ವಾಮಿ ಇಲ್ಲಿ ನೇರವಾಗಿ ಯೇಸು ಸ್ವಾಮಿ ಬಾಯಿಂದ ಹೇಳ್ತಿದ್ದಾರೆ. 2ನೇದಾಗಿ ದೇವದೂತರು ಕೂಡ ಹೇಳ್ತಿರೋದನ್ನ ನಾವು ನೋಡ್ತಿದ್ದೀವಿ. ಮತ್ತೆ ಮತ್ತಾಯ 24:6-8 ನಾವು ನೋಡ್ತಿರುವಂತದ್ದು. ಇದಲ್ಲದೆ ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕಂದ್ರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಇವತ್ತೆಷ್ಟೋ ಜನ ಬಾಯಿ ಬಡ್ಕೊಳ್ತಿರ್ತಾರೆ, ಕೂಗಿ ಕೂಗಿ ಹೇಳ್ತಾರೆ, ಯೇಸು ಬೇಗ ಬರ್ತಿದ್ದಾರೆ, ಈಗೋ ಇಲ್ಲಿ ಬರ್ತವ್ರೆ ಅಲ್ಲಿ ಬರ್ತವ್ರೆ ಅಂತ ಹೇಳ್ಬಿಟ್ಟು. ಯೇಸು ಸ್ವಾಮಿ 2000 ವರ್ಷಗಳಿಂದನೇ ಹೇಳಿದ್ದು ಇದಿನ್ನೂ ಅಂತ್ಯಕಾಲವಲ್ಲ. ಆಗುವ ಹಾಗಿದೆ ಅನ್ನುವಂತಹ ಯುದ್ಧಗಳ ಆಗ್ತಿರೋದನ್ನ ನೋಡಿದ್ರು ಕೂಡ ಇದು ಅಂತ್ಯಕಾಲ ಅಂತ ನೀವು ತಿಳ್ಕೊಬೇಡಿ, ಕಳವಳಗೊಳ್ಬೇಡಿ. ಯಾಕಂದ್ರೆ 7ನೇ ವಚನದಲ್ಲಿ ನಾವು ನೋಡ್ತೇವೆ, ಜನಕ್ಕೆ ವಿರುದ್ಧವಾಗಿ ಜನವು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಏಳುವವು ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವು. ಇವೆಲ್ಲ ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ನೂತನ ಕಾಲ ಅಂದ್ರೆ ಯಾವ್ದದು? ಕ್ರಿಸ್ತನು ಬರುವಂತ ಕಾಲ, ಕ್ರಿಸ್ತನು ರಾಜನಾಗಿ ಪರಿಪಾಲನೆ ಮಾಡುವಂತ ಕಾಲ, ಕ್ರಿಸ್ತನು ನ್ಯಾಯಾಧಿಪತಿಯಾಗಿ ಬರುವಂತ ಕಾಲ. ಈಗೇನು ರಕ್ಷಕನಾಗಿ ತನ್ನನ್ನು ತಗ್ಗಿಸಿಕೊಂಡು ಬಂದರು, ಪ್ರೀತಿಯಲ್ಲಿ ಬಂದರು ಯೇಸು ಸ್ವಾಮಿ, ಆತನು ನ್ಯಾಯದಲ್ಲಿ ಬರುವರಿದ್ದಾರೆ. ದೇವರ 2 ಗುಣಲಕ್ಷಣಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ಹಳೆ ಒಡಂಬಡಿಕೆಯಲ್ಲಿ ದೇವರು ಆತನು ನ್ಯಾಯಾಧಿಪತಿಯಾಗಿದ್ದ, ಹಾಗಾಗಿ ಮನುಷ್ಯರು ಯಾರೇ ಏನೇ ತಪ್ಪು ಮಾಡಿದ್ರು ಅದಕ್ಕೆ ತಕ್ಕಂತ ಶಿಕ್ಷೆ ಆಗಿದ್ದಾಗ ಕೊಡ್ತಿದ್ರು. ಹೊಸ ಒಡಂಬಡಿಕೆಯಲ್ಲಿ ದೇವರು ಪ್ರೀತಿಯ ದೇವರಾಗಿದ್ದಾರೆ, ಹಾಗಾಗಿ ಕೃಪೆಯ ಮೂಲಕ ಪ್ರತಿಯೊಬ್ರು ಕೂಡ ಅವಕಾಶ ಕೊಟ್ಟಿದ್ದಾರೆ ಮನ ತಿರುಗೋದಕ್ಕೆ, ದೇವ್ರ ಕಡೆ ತಿರುಗೋದಕ್ಕೆ, ದೇವ್ರನ್ನ ಕಂಡುಕೊಳ್ಳೋದಕ್ಕೆ. ತಪ್ಪು ಮಾಡ್ತಿರೋರ್ಗೇನು ದೇವ್ರು ಈಗ ಶಿಕ್ಷೆ ಕೊಡ್ತಾ ಇಲ್ಲ, ಯಾಕಂದ್ರೆ ಇದು ಪ್ರೀತಿಯ ಸಮಯ, ಪ್ರೀತಿಯ ಕಾಲ. ಆದ್ರೆ ಒಂದು ದಿನ ಬರುತ್ತೆ, ಮತ್ತೆ ಆತನು ನ್ಯಾಯಾಧಿಪತಿಯಾಗಿ ಈ ಲೋಕವನ್ನ ನ್ಯಾಯ ತೀರ್ಪು ಕೊಡ್ಲಿಕ್ಕೆ ಬರ್ತಿದ್ದಾರೆ. ಆ ನೂತನ ಕಾಲದ ಪ್ರಾರಂಭ ಯಾವಾಗೆಲ್ಲ ಈ ಬರಗಳು ಬರ್ತಾ ಇದೆ, ಭೂಕಂಪಗಳಾಗ್ತಾ ಇದೆ, ಯುದ್ಧಗಳಾಗ್ತಿದೆ, ಇವೆಲ್ಲ ಆಗ್ತಿದೆ, ಇದೊಂದು ನೂತನ ಕಾಲವು ಪ್ರಸವ ವೇದನೆಯ ಪ್ರಾರಂಭ ಅಂತ ಹೇಳಿ. ಇದಿನ್ನೂ ಆರಂಭ. ಈ ತರವಿನ್ನೂ ತುಂಬಾ ನೋಡ್ಬೇಕಾಗಿದೆ ನಾವು. ಈಗ 2 ಮಹಾಯುದ್ಧಗಳು ನಡೆದಿದೆ, ಪ್ರಪಂಚದ ಮಹಾಯುದ್ಧಗಳು ಅಂತ ಹೇಳ್ತಾರೆ. 3ನೇ ಯುದ್ಧ ದೂರ ಇಲ್ಲ. 3ನೇ ಪ್ರಪಂಚ ಯುದ್ಧ ನಡೆದ್ರೆ ಅತಿ ಭಯಂಕರವಾಗಿರುತ್ತೆ, ಯಾಕಂದ್ರೆ ಎಲ್ಲರ ಹತ್ರ ಬಾಂಬ್ಗಳಿವೆ, ಅಣು ಬಾಂಬ್ಗಳಿವೆ. ಪ್ರಪಂಚ ಹೇಗೆ ಸ್ಮಶಾನ ಆಗ್ಬಿಡುತ್ತೆ ಅಲ್ವಾ? ಸೊ ಇದೆಲ್ಲ ಯೇಸು ಸ್ವಾಮಿ ತನ್ನ ಒಂದು ಬಾಯಿಂದ ಹೇಳಿರುವಂತದ್ದು. ಖಂಡಿತ ಯೇಸು ಕ್ರಿಸ್ತನು ಮತ್ತೆ ಬರ್ತಾರೆ ಅಂತ ಹೇಳಿ. ಈಗ ಕೊನೆಯದಾಗಿ 5ನೇದಾಗಿ ನಾವು ನೋಡುವಾಗ, ಈಗ ಯೇಸು ಕ್ರಿಸ್ತನೊಂದಿಗೆ ಇರಲು ಮಾರ್ಗ ಏನು ಎಂಬುದಾಗಿ.
ಯೇಸು ಕ್ರಿಸ್ತನು ಪ್ರಭು ಆಗಿದ್ದಾರೆ ಅಂತ ನೋಡುದು, ಯೇಸು ಕ್ರಿಸ್ತನು ರಕ್ಷಕನಾಗಿದ್ದಾರೆ, ಆತನು ದೇವರಾಗಿದ್ದಾರೆ ಅನ್ನುವಂತ ವಿಷಯಗಳನ್ನೆಲ್ಲ ನಾವು ತಿಳ್ಕೊಳ್ತಾ ಬಂದ್. ಖಂಡಿತವಾಗ್ಲೂ ಕೂಡ ಈಗ ಸತ್ತು ಎದ್ದ ಮೇಲೆ ಯೇಸು ಕ್ರಿಸ್ತನು ಎಲ್ಲರಿಗೂ ಪ್ರಭು ಆಗಿದ್ದಾರೆ. ವಾಕ್ಯದಲ್ಲೇ ನಾವು ನೋಡಿದ್ವಿ, ಎಲ್ಲಾ ನಾಮಗಳಿಗಿಂತ ಆತನ ನಾಮವನ್ನು ಹೆಚ್ಚಿಸಿರೋದು. ಲೋಕದಲ್ಲಿರುವ ಪ್ರತಿಯೊಬ್ಬರು ಕೂಡ ಯೇಸುವಿನ ಮುಂದೆ ಬಿದ್ದು ಅಡ್ಡ ಬೀಳ್ತಾರೆ ಅಂತ ಹೇಳಿ. ಹ. ಹಾಗಾದ್ರೆ ಅಂತಹ ಯೇಸು ಕ್ರಿಸ್ತನ ಜೊತೆಗೆ ಇರಲು ಇರುವಂತ ಮಾರ್ಗ ಏನು ಅನ್ನೋದನ್ನ ನೋಡುವಾಗ, ಮೊದಲನೇದಾಗಿ ಗಲಾತ್ಯ 2:20 ನಾವು ನೋಡಿದ್ರೆ, ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು ಅಂತ. ಕ್ರಿಸ್ತನ ಜೊತೆಗಿರಲು, ಕ್ರಿಸ್ತನೊಂದಿಗಿರಲು ಒಂದು ಮಾರ್ಗ ಏನು ಅಂದ್ರೆ ಆತನೊಂದಿಗೆ ನಾವು ಸಿಲುಬೆಗೆ ಹಾಕಿಸಿಕೊಳ್ಳೋದು. ಹಾಗಾದ್ರೆ ಯೇಸು ಸತ್ತ ಹಾಗೆ ನಾವು ಸಿಲುಬೆಯಲ್ಲಿ ಹೋಗಿ ಸಾಯ್ಬೇಕಂದ್ರೆ ಅಲ್ಲ, ಅದಲ್ಲ ಅರ್ಥ ಇದ್ರದು. ಯೇಸು ನಮಗೋಸ್ಕರ ಸತ್ತಿದ್ದಾರೆ. ಇವತ್ತು ನಾವು ಕ್ರಿಸ್ತನ ಜೊತೆಗೆ ಆ ಸಿಲುಬೆಯಲ್ಲಿ ಹೇಗೆ ಕ್ರಿಸ್ತನು ಸತ್ತರೋ, ಅದು ನಮಗೋಸ್ಕರ ನಾವು ಸತ್ತಿರೋದು, ನಮ್ಮ ಹಳೆ ಸ್ವಭಾವನ ಯೇಸು ಸಿಲುಬೆಗೆ ಹಾಕಿರೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇನ್ಮೇಲೆ ಜೀವಿಸೋ ನಾನಲ್ಲ ಅಂತ ಪೌಲ ಹೇಳ್ತಿದ್ದಾನೆ. ಯಾಕಂದ್ರೆ ಈಗ ದೀಕ್ಷಾಸ್ನಾನ ಏನಕ್ಕೆ ತಗೊಳ್ತೀವಿ ನಾವು ಅಂದ್ರೆ ಅದೊಂದು ಸೂಚನೆ. ಹೇಗೆ ಸೂಚನೆ ಆಗುತ್ತೆ? ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನನ್ನ ಹೇಗೆ ಹೋಗಿ ಮಣ್ಣಲ್ಲಿ ಹೂತು ಬರ್ತಾರೋ, ಹಾಗೆ ಆತ್ಮಿಕವಾಗಿ ಸತ್ತಂತ ವ್ಯಕ್ತಿನ ಯೇಸುವನ್ನ ನಂಬಿ ಇನ್ಮೇಲೆ ನಾನು ಕ್ರಿಸ್ತನಿಗಾಗಿ ಜೀವಿಸ್ಬೇಕು ಅಂತ ಯಾರು ತೀರ್ಮಾನ ಮಾಡ್ಕೊಳ್ತಾರೋ ಅವ್ರು ಕ್ರಿಸ್ತನಲ್ಲಿ ಸಿಲುಬೆಗೆ ಹಾಕಿಸ್ಕೊಳ್ತಿದ್ದಾರೆ ಅಂತ. ಸತ್ತಂತ ವ್ಯಕ್ತಿಯನ್ನ ತಗೊಂಡೋಗಿ ಮಣ್ಣಲ್ಲಿ ಹಾಕೋತಾರ, ನೀರಲ್ಲಿ ಹಾಕ್ತಾರೆ ಪಾಸ್ಟರ್. ಆ ನೀರಲ್ಲಿ ಮುಳುಗಿಸಿ ಮತ್ತೆ ಅವನು ಹೊರಗಡೆ ಬರ್ತಾನೆ. ಅದು ಏನನ್ನ ಸೂಚಿಸುತ್ತೆ ಅಂದ್ರೆ, ಸುಮ್ಮನೆ ನೀರಲ್ಲಿ ಹೋಗಿ ದೀಕ್ಷಾಸ್ನಾನ ತಗೊಂಡು ಬರೋದು, ಆದ್ರೆ ಅದರ ನಿಜವಾದ ಅರ್ಥ ನಾನು ಕ್ರಿಸ್ತನ ಜೊತೆಯಲ್ಲೇ ಸತ್ತಿದ್ದೇನೆ, ಕ್ರಿಸ್ತನ ಜೊತೆಗೆ ಹೂಡಲ್ಪಟ್ಟಿದ್ದೇನೆ, ಕ್ರಿಸ್ತನ ಜೊತೆಯಲ್ಲೇ ಮತ್ತೆ ಎದ್ದು ಬಂದಿದ್ದೇನೆ, ಹಳೆ ಸ್ವಭಾವ ಹೋಯ್ತು, ಈಗ ಎಲ್ಲ ಹೊಸದಾಯ್ತು ಅಂತ. 2 ಕೊರಿಂಥ 5:17 ಹೇಳುವ ಹಾಗೆ, ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಅಂತ. ಹೀಗೋ ಪೂರ್ವ ಸ್ವಭಾವ ಹೋಗಿ ಎಲ್ಲ ನೂತನವಾಯ್ತು ಎಂಬುದಾಗಿ. ಕ್ರಿಸ್ತನಲ್ಲಿದ್ರೆ ನಾವು ನೂತನ ವ್ಯಕ್ತಿಗಳಾಗಿ ಜೀವಿಸ್ಲಿಕ್ಕೆ ಸಾಧ್ಯ. ಇನ್ಮೇಲೆ ನಾವಲ್ಲ ಬದುಕೋದು, ನಾನು ಜೀವಿಸೋದು ನಾನಲ್ಲ ಅಂದ್ರೆ ಏನು? ನನ್ನ ಆಸೆ, ನನ್ನ ಬಯಕೆ, ನನ್ನ ಕೋರಿಕೆ, ನನ್ನ ಗುರಿ, ನನ್ನ ಉದ್ದೇಶಗಳಲ್ಲ. ಯಾಕಂದ್ರೆ ನಾನು ಅನ್ನೋದು ಸಿಲುಬೆಗೆ ಹಾಕಲ್ಪಟ್ಟಿದೆ. ಈಗ ನಾನಲ್ಲ, ಕ್ರಿಸ್ತನೇ ನನ್ನ ಹೃದಯದಲ್ಲಿರೋದು, ಆತನೇ ನನ್ನ ಜೀವಿತದಲ್ಲಿ ಯಜಮಾನನಾಗಿರೋದು. ಕ್ರಿಸ್ತನು ಜೀವಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು ವಾಕ್ಯ ತುಂಬಾ ಸ್ಪಷ್ಟವಾಗಿ ತಿಳಿಸುತ್ತೆ. ಈಗ ಶರೀರದಲ್ಲಿರುವುದು ನಾನು ಜೀವಿಸುವುದು ಹೇಗಂತ ಹೇಳಿದ್ರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿ. ಈಗ ನಾನು ಶರೀರದಲ್ಲಿ ಇದ್ದೀನಿ, ಆದ್ರೆ ಅದು ಹೇಗೆ ಅಂತ ಹೇಳಿದ್ರೆ ಆ ದೇವಕುಮಾರನಾಗಿರುವಂತ ಕ್ರಿಸ್ತನಲ್ಲಿ ಇಟ್ಟಿರುವಂತ ನಂಬಿಕೆ ಮೂಲಕನೇ ನಾನು ಬದುಕ್ತಾ ಇದ್ದೇನೆ. ಯಾಕಂದ್ರೆ ಆತ ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಯೇಸು ನನ್ನನ್ನು ಪ್ರೀತಿಸಿದ್ರಿಂದಲೇ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿ. ಪೌಲನು ಯೇಸು ನನಗೋಸ್ಕರ ಪ್ರಾಣ ಕೊಟ್ಟ, ನನಗೋಸ್ಕರ ಒಪ್ಪಿಸಿಕೊಟ್ಟ ಅಂತ ಹೇಳ್ತಾ ಇರುವ ಹಾಗೆ ನೀನು ನಾನು ಕೂಡ ಇದನ್ನ ಒಪ್ಕೋಬೇಕು. ಹೌದು, ಕ್ರಿಸ್ತನು ನನಗೋಸ್ಕರನೇ ಪ್ರಾಣ ಕೊಟ್ಟಿರೋದು ಅಂತ. ಇದರ ಮೂಲಕ ದೇವರು ನಮ್ಮ ಹೃದಯಗಳಲ್ಲಿ ಬರ್ತಾರೆ, ನಾವು ದೇವರಲ್ಲಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು ಇಬ್ರಿ 12:1-2 ನಾವು ನೋಡೋದಾದ್ರೆ, ಇಬ್ರಿಯರಿಗೆ 12ನೇ ಅಧ್ಯಾಯ 1-2 ನೋಡೋದಾದ್ರೆ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಸಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಅಸನರೂಢನಾಗಿದ್ದಾನೆ. ದೇವರ ಸಿಂಹಾಸನದ ಬಲಗಡೆಯಲ್ಲಿ ಯೇಸು ಅಸನರೂಢನಾಗಿದ್ದಾನೆ ಅಂತ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ದೇವರ ಜೊತೆಯಲ್ಲಿ ಆತನು ಸಿಂಹಾಸನದ ಮೇಲೆ ಕೂತಿರೋದು. ದೇವರ ಪಕ್ಕದಲ್ಲಿ ಕೂತ್ಕೊಳ್ಳೋ ಅಧಿಕಾರ ಯಾರಿಗಿರುತ್ತೆ? ದೇವ್ರಿಗೆ ಸರಿಸಮಾನವಾಗಿ ಕೂತ್ಕೊಳ್ಳುವಂತ ಅಧಿಕಾರ ಯಾರಿಗಿರುತ್ತೆ? ದೇವ್ರಿಗಲ್ಲದೆ. ಅದನ್ನು ನಾವು ಯೋಚನೆ ಮಾಡಬೇಕು.
ಸೊ ಈ ಒಂದು ಇಬ್ರಿ 12:1-2 ತುಂಬಾ ಸ್ಪಷ್ಟವಾಗಿ ತಿಳಿಸುವಂತದ್ದು ಏನಂದ್ರೆ, ಎಷ್ಟೋ ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇದ್ದಾರೆ ಅಂತ ಇಬ್ರಿ 11ನೇ ಅಧ್ಯಾಯ ತುಂಬಾ ಸ್ಪಷ್ಟವಾಗಿ ತಿಳಿಸುವಂತದ್ದು ಏನಂದ್ರೆ, ನಂಬಿಕೆಯ ವೀರರ ಬಗ್ಗೆ. ಎಷ್ಟೋ ಜನ ನಂಬಿಕೆಯ ವೀರರು, ಕ್ರಿಸ್ತನಿಗೋಸ್ಕರ ಬದುಕಿದವರು, ದೇವರಿಗೋಸ್ಕರ ಸಾಕ್ಷಿಯಾಗಿ ಬದುಕಿದವರು. 12ನೇ ವಚನ 1-2ರಲ್ಲಿ ಹೇಳೋದು ಅದೇನೆ. 11ನೇ ಅಧ್ಯಾಯದಲ್ಲಿರುವಂತಹ ನಂಬಿಕೆ ವೀರರು ನಮ್ಮ ಮಧ್ಯದಲ್ಲಿ ಸಾಕ್ಷಿಯಾಗಿದ್ದಾರೆ. ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವಾಗ ನಾವು ಕೂಡ ಏನ್ ಮಾಡ್ಬೇಕು? ಎಲ್ಲಾ ಭಾರವನ್ನ, ಹತ್ತಿಕೊಳ್ಳುವ ಪಾಪವನ್ನ ನಾವು ಸಹ ತೆಗೆದಿಟ್ಟು ಏನ್ ಮಾಡ್ಬೇಕಂತ, ನಂಬಿಕೆಯನ್ನ ಹುಟ್ಟಿಸುವನು ಪೂರೈಸುವನಾಗಿರುವಂತಹ ಯೇಸು ಕ್ರಿಸ್ತನಲ್ಲಿ ನಾವು ದೃಷ್ಟಿ ಇಡಬೇಕು. ಮತ್ತೆ ಅತ್ಯಂತ ಮುಖ್ಯವಾಗಿ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಬೇಕು ಅಂತ. ನಮಗೆ ನೇಮಕವಾದ ಓಟ ಅಂದ್ರೆ ಯಾವುದು? ಓಟ ಅಂದ್ರೆ ಏನು? ಹ? ನಾವೆಲ್ಲರೂ ಕೂಡ ಒಂದು ಓಡುವಂತೆ ಕರೆಯಲ್ಪಟ್ಟಿದ್ದೇವೆ. ಯಾವ ಕಡೆ ಹೋಗ್ತಾ ಇದ್ದೇವೆ? ಯಾವ ಕಡೆ ಓಡ್ತಿದ್ದೇವೆ? ನಮ್ಮ ಓಟ ಯಾವ ಕಡೆ? ಇಷ್ಟು ದಿನ ಯೇಸುವನ್ನ ನಂಬೋದಕ್ ಮುಂಚೆ, ಈಗ ಗಲಾತ್ಯ 2:20 ನೋಡಿದ ಹಾಗೆ, ನಾವು ಸಾಯಕ್ ಮುಂಚೆ ಆತ್ಮಿಕವಾಗಿ ನಮ್ಮ ಒಂದು ಹಳೆ ಸ್ವಭಾವವನ್ನ ಕ್ರಿಸ್ತನೊಂದಿಗೆ ಸಿಲುಬೆಗೆ ಹಾಕೋ ತನಕ ನಾವು ನಮ್ಮಿಷ್ಟಕ್ಕೆ ಓಡ್ತಾ ಇದ್ವಿ. ನಮ್ಮ ಆಸೆಗಳನ್ನ ಪೂರೈಸೋದಕ್ಕೆ, ನಮ್ಮ ಗುರಿಗಳನ್ನ ತಲುಪೋದಕ್ಕೆ, ಈ ಲೋಕದಲ್ಲಿ ನಮ್ಮದೇ ಆದಂತ ಕೆಲವು ಸಾಧನೆಗಳನ್ನ ಮಾಡ್ಲಿಕ್ಕೆ ಓಡ್ತಿದ್ವಿ. ಯಾಕಂದ್ರೆ ಬೇರೆ ಉದ್ದೇಶನೇ ನಮಗ್ ಗೊತ್ತಿರ್ಲಿಲ್ಲ, ಅದರಲ್ಲೂ ದೇವರ ಉದ್ದೇಶ ನಮಗ್ ಗೊತ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಸ್ವಂತ ಉದ್ದೇಶಗಳನ್ನ ನೆರವೇರಿಸ್ಕೊಳ್ಳೋದಕ್ಕೋ ಈಡೇರಿಸ್ಕೊಳ್ಳೋದಕ್ಕೋ ಓಟವನ್ನ ಓಡ್ತಿದ್ವಿ ಹಗಲು ರಾತ್ರಿ. ಈಗಲೂ ಕೂಡ ಎಷ್ಟೋ ಜನ ಯೇಸುವನ್ನ ಅರಿಯದೇ ಇರುವವರು ಲೋಕದ ವಿಷಯಗಳಲ್ಲಿ ಓಡ್ತಾ ಇದ್ದಾರೆ. ಆದ್ರೆ ನಾನು ನೀನು ಕರೆಯಲ್ಪಟ್ಟಿರೋದು ದೇವರ ದೇವರು ನೇಮಿಸಿರುವಂತಹ ಓಟವನ್ನ ಓಡೋದಕ್ಕೆ. ಆ ದೇವ್ರು ನೇಮಿಸಿರುವಂತಹ ಓಟ ಲೋಕ ಸುವಾರ್ತೀಕರಣ. ಯೆರೂಸಲೇಮ್, ಯೂದಯ, ಸಮರಿಯ, ಲೋಕದ ಕಟ್ಟ ಕಡೆವರೆಗೂ ನೀವು ಹೋಗ್ಬೇಕು, ಸುವಾರ್ತೆನ ಸಾರಬೇಕು. ಯೇಸುವೆ ಎಲ್ಲರಿಗೂ ಪ್ರಭು ಆಗಿದ್ದಾರೆ ಅನ್ನುವಂತಹ ಸತ್ಯವನ್ನ, ಯೇಸುವೆ ಎಲ್ಲರಿಗೂ ರಕ್ಷಕನಾಗಿದ್ದಾನೆ. ಯೇಸು ಬರೀ ಕ್ರೈಸ್ತರಿಗೆ ಮಾತ್ರ ದೇವರಲ್ಲ, ಕ್ರೈಸ್ತರಿಗೆ ಮಾತ್ರ ಪ್ರಭು ಅಲ್ಲ, ಕ್ರೈಸ್ತರಿಗೆ ಮಾತ್ರ ರಕ್ಷಕನಲ್ಲ, ಇಡೀ ಲೋಕಕ್ಕೆ ಆತನೇ ರಕ್ಷಕನಾಗಿದ್ದಾನೆ, ಇಡೀ ಲೋಕಕ್ಕೆ ಆತನೇ ದೇವರಾಗಿದ್ದಾನೆ ಅನ್ನುವಂಥ ಸತ್ಯವನ್ನ ನಾವು ಸಾರುವಂತ ಓಟವನ್ನ ನೋಡ್ಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಸೊ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಅಂತ ಹೇಳಿ ಸಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನ ಬಲಗಡೆ ಕೂತಿದ್ದಾರೆ. ಯಾರು? ಯೇಸು ಕ್ರಿಸ್ತ. ಎಷ್ಟು ಅವಮಾನ ಆಯ್ತು ಯೇಸು ಸ್ವಾಮಿಗೆ, ಯೋಚನೆ ಮಾಡಿ. ದೇವರಾಗಿರುವ ಆತನಿಗೆ ಈ ಲೋಕದಲ್ಲಿ ಮನುಷ್ಯನಾಗಿ ಮನುಷ್ಯರನ್ನ ರಕ್ಷಿಸಬೇಕು ಅಂತ ಬಂದ ಯೇಸುವಿಗೆ ಎಷ್ಟು ಅವಮಾನ ಆಯ್ತು. ಎಷ್ಟು ಹೊಡೆದ್ರು, ಎಷ್ಟು ಅವಮಾನಿಸಿದ್ರು, ಎಷ್ಟು ಉಗಿದ್ರು, ಆತನ ಬಟ್ಟೆಯನ್ನ ಪಾಲ್ ಮಾಡ್ಕೊಂಡಿದ್ದು, ಎಷ್ಟು ಘೋರವಾದ ಅವಮಾನ ಮಾಡು. 1 ವಾರ ಪೂರ್ತಿ ಯೇಸು ಸ್ವಾಮಿನ ಗೆತ್ಸೆಮನೆ ತೋಟದಲ್ಲಿ ಬಂಧಿಸಿ ಹಿಡ್ಕೊಂಡೋದ್ಮೇಲೆ ತೀರಾ 1 ವಾರ ಯೇಸು ಸ್ವಾಮಿಗೆ ನಾನಾ ವಿಧವಾಗಿ ಹಿಂಸೆ ಕೊಟ್ರು. ಏನಕ್ಕೆ ಅದೆಲ್ಲ? ನಿನಗೋಸ್ಕರ, ನನಗೋಸ್ಕರ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಸಿಲುಬೆಯ ಮರಣವನ್ನು ಹೊಂದಿದ್ದು ನಮಗೋಸ್ಕರ, ಅದನ್ನ ಸಹಿಸ್ಕೊಂಡಿದ್ದು ನಮಗೋಸ್ಕರ. ಈಗ ಆತನು ದೇವರ ಬಲಗಡೆಯಲ್ಲಿ ಸಿಂಹಾಸನದಲ್ಲಿ ಕೂತಿದ್ದಾರೆ. ಆ ಸಿಂಹಾಸನದೊಡನಾಗಿರುವಂತಹ ದೇವರು ನಿನ್ನಲ್ಲಿ ನನ್ನಲ್ಲಿ ಬರಬೇಕು, ನಮ್ಮ ಜೊತೆ ಇರಬೇಕು. ನಾವು ಆತನ ಜೊತೆ ಇರ್ಬೇಕು ಅಂದ್ರೆ ನಿನ್ನ ಹೃದಯ ಎಂಬ ಸಿಂಹಾಸನದಲ್ಲಿ ಯೇಸುವಿಗೆ ಅವಕಾಶ ಕೊಡಬೇಕು. ದೇವ್ರ ನಾಮಕ್ಕೆ ಸ್ತೋತ್ರವಲ್ಲ. ಯೇಸು ಕ್ರಿಸ್ತನು ಕೂತ್ಕೊಳ್ಳೋದಕ್ಕೆ, ಯೇಸು ಕ್ರಿಸ್ತನು ನಿನ್ನ ಜೀವನದಲ್ಲಿ ಯಜಮಾನನಾಗಿ ಪರಿಪಾಲನೆ ಮಾಡೋದಕ್ಕೆ ನೀನು ಅವಕಾಶ ಮಾಡಿಕೊಡ್ಬೇಕೆಂಬುದಾಗಿ ನೋಡ್ತಾರೆ. ಸೊ ಇದಿಷ್ಟು ಯೇಸು ಕ್ರಿಸ್ತನು ಹೇಗೆ ಎಲ್ಲದಕ್ಕೂ ಪ್ರಭು ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತಿರುವಂತದ್ದು. ಎಲ್ಲರ ಪ್ರಭು ಯೇಸು ಕ್ರಿಸ್ತನೇ ಅನ್ನೋದನ್ನ ಹಿಡ್ಕೊಂಡು ನಾವು ಕ್ರಿಸ್ತನಿಗೋಸ್ಕರ ಇನ್ನೂ ಸಾಕ್ಷಿಯಾಗಿ ಜೀವಿಸೋಣ. ಮುಂದಿನ ವಾರ ಮತ್ತೆ ಇನ್ನೊಂದು ಅಧ್ಯಾಯದೊಂದಿಗೆ, 7ನೇ ಅಧ್ಯಾಯದೊಂದಿಗೆ ನಾವು ಧ್ಯಾನ ಮಾಡೋಣ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುವುದಕ್ಕೆ ಸಹಾಯ ಮಾಡಿ ಅಪ್ಪ. ನಿಮ್ಮನ್ನು ಆರಾಧಿಸಿ ಸ್ತುತಿಸುವುದಕ್ಕೆ ಕೃಪೆ ತೋರಿಸಿದ್ದಾರೆ. ಈ ದಿನ ಈ ರೀತಿಯಾಗಿ ನಾವೆಲ್ಲರೂ ಬಂದು ಎಲ್ಲರ ಪ್ರಭುವಾಗಿರುವ ಯೇಸು ಕ್ರಿಸ್ತನು ಎಂಬ ಒಂದು ದೇವರೇ ಶೀರ್ಷಿಕೆ ಅಡಿಯಲ್ಲಿ ಚರ್ಚೆ ಮಾಡಲು, ದೇವರೇ ನಿಮ್ಮ ಒಂದು ವಾಕ್ಯವನ್ನು ಕೇಳಲು ಸಹಾಯ ಮಾಡಬೇಕಾಗಿ ಸ್ತೋತ್ರ. ಪ್ರತಿಯೊಂದು ವಿಷಯಕ್ಕೂ ನಿಮ್ಮ ವಚನಗಳನ್ನು ಆಧಾರ ಮಾಡಿಕೊಂಡು ಧ್ಯಾನ ಮಾಡುವಂತ ಕೃಪೆಯನ್ನು ಅನುಗ್ರಹಿಸಿದ್ದೀರ.
ಕೇಳಿದಂತ ವಿಷಯಗಳು ಯಾವುದನ್ನು ಕೂಡ ನಾವು ಕಳ್ಕೊಳ್ಳದೆ ಅವುಗಳನ್ನು ನಾವು ಬಲವಾಗಿ ಭದ್ರವಾಗಿ ನಮ್ಮ ಹೃದಯಗಳಲ್ಲಿ ಹಿಡ್ಕೊಳ್ಳುವಂತೆ ಸಹಾಯ ಮಾಡಿ. ನಿಮ್ಮ ಕೃಪೆಯಿಂದಲೇ ನಮ್ಮನ್ನು ನಡೆಸಿರಿ, ನಿಮ್ಮ ದಯೆಯಿಂದಲೇ ನಮ್ಮನ್ನು ನಡೆಸಿ ಸಹಾಯ ಮಾಡಿರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವಾದಿ ದೇವನೇ ಸ್ತೋತ್ರ ಸ್ವಾಮಿ. ಇಲ್ಲಿ ಜಾಯ್ನ್ ಆಗಿ ನಿಮ್ಮ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬನ ಬಲಪಡಿಸಿ ಈ ಸತ್ಯ ಸುವಾರ್ತೆಯನ್ನು ಹಿಡ್ಕೊಂಡವರಾಗಿ ಅಪ್ಪ ನಮ್ಮನ್ನು ನಾವು ಉಜ್ಜೀವಿಸಪಡಿಸಿಕೊಳ್ಳಲು, ಕುಟುಂಬವನ್ನು ಉಜ್ಜೀವಿಸಲು, ಸಭೆಗಳನ್ನು ಉಜ್ಜೀವಿಸಲು ಸಹಾಯ ಮಾಡಿ. ನಾವು ಹೋಗುವ ಎಲ್ಲಾ ಕಡೆ ಈ ಸುವಾರ್ತನ ಸಾರ್ಥ, ಸತ್ಯವನ್ನ ಸಾರ್ಥ ನಿಮಗೋಸ್ಕರ ಸಾಕ್ಷಿಗಳು ಕೃಪೆ ತೋರಿಸಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನ ದಯೇಶ್ವರ ಅದನ್ನು ಪ್ರಾರ್ಥಿಸಿಬಿಡುತ್ತೇವೆ ತಂದೆ. ಆಮೇಲೆ